ಹಾಯ್ ಹಲೋ ಫ್ರೆಂಡ್ಸ್, ವೆರಿ ಗುಡ್ ಮಾರ್ನಿಂಗ್. ವೆಲ್ಕಮ್ ಟು ಚಾನಲ್. ಇವತ್ತಿನ ದಿನ ಶನಿವಾರ ಸ್ಯಾಟರ್ಡೆ ಆಗಿರೋದ್ರಿಂದ ನಾನು ಶನಿಮಾತ್ಮನ ದೇವಸ್ಥಾನಕ್ಕೆ ಬಂದಿದ್ದೀನಿ. ಅದು ಎಲ್ಲಿರೋದು ಅಂದರೆ ನಮ್ಮೂರಿನ ದೊಡ್ಡಬಳ್ಳಾಪುರಕ್ಕೆ ಹೋಗೋ ಮಧ್ಯ ದಾರಿಲಿ ಮಧುರೆ ದೇವಸ್ಥಾನದ ಹತ್ರ ಶನಿಮಾತ್ಮ ಸ್ವಾಮಿ. ನಾನು ಚಿಕ್ಕ ಹುಡುಗಿ, ನಮ್ಮ ತಾತನ ಕಾಲದಿಂದ ಇರುವಂಥ ದೇವಸ್ಥಾನ, ಇನ್ನೂ ಹಳೆಯ ದೇವಸ್ಥಾನ ಇದು. ಅಲ್ಲಿಗೆ ಇದು ಸುಮಾರು ಸತಿನ ಬಂದಿದ್ದೀನಿ. ಈ ಸತಿ ನಾನು, ನಮ್ಮ ಭಾವ, ನನ್ನ ಮಗ 3 ಜನ ಯಾಕೋ ಜಾಸ್ತಿ ಬರಬೇಕು ಅನಿಸ್ತಾಯಿತ್ತು. ಸೊ ಅದಕ್ಕೆ ಶನಿವಾರ ಆಗಿರೋದ್ರಿಂದ ಇದೇ ಜಾಗ ಒಳ್ಳೆ ನಮಗೆ ಹೋಗೋಕ್ಕೆ ಚೆನ್ನಾಗಿರುತ್ತೆ ಅಂತೇಳಿ ಇಲ್ಲೇ ಬಂದ್ವಿ. ಅಲ್ಲಿ ಲೈನ್ ನಿಂತ್ಕೊಂಡ್ವಿ. ಲೈನಲ್ಲೆಲ್ಲ ಜನ ಒನ್ ಬೈ ಒನ್ ಬೇಗ, ಶನಿವಾರ ಆಗಿದ್ದರೂ ಕೂಡ ಜನ ಜಾಸ್ತಿ ಇದ್ದರೂ ಕೂಡ ಬೇಗ ಲೈನ್ ಕ್ಲಿಯರ್ ಆಗ್ತಾಯಿತ್ತು. ಅಲ್ಲಿಂದ ತೆಂಗಿನಕಾಯಿ ತಂದಿರೋರೆಲ್ಲ ಪೂಜೆ ಮಾಡಿಸ್ಕೊಂಡು ಅಲ್ಲಿಂದ ಹೊರಟ್ವಿ ನಾವು. ನೆಕ್ಸ್ಟು ನೋಡಿ, ಒಳಗಡೆ ಹೋದರೆ ಇದು ಗರ್ಭಗುಡಿ. ಓಪನ್ ಪ್ಲೇಸಲ್ಲಿ ಮಧ್ಯದಲ್ಲಿ ದೇವ್ರು ಇದ್ಕೊಂಡು ಸುತ್ತಲೂ ಓಪನ್ ಆಗಿರುವಂಥ ನಾನು ನೋಡಿರೋಂಥ ಜಾಗ ಇದು. ತುಂಬ ಚೆನ್ನಾಗಿದೆ ಇದು. ನೋಡ್ತಾ ಇದ್ದೀರಲ್ಲ, ನಮ್ಮ ಭಾವ ನಮ್ಮ ಪಾಪನ ಎತ್ಕೊಂಡಿದ್ದಾನೆ ನಿಹಾಲ್ನ. ನಾನು, ನಮ್ಮ ಭಾವ ಮತ್ತು ನಿಹಾಲ್ 3 ಜನ ಬಂದಿದ್ದು. ನನ್ನ ಮಗನ ಕರ್ಕೊಂಡು ಎಲ್ಲ ಕಡೆ ಓಡಾಡೋದು ಅಂದರೆ ನನಗೆ ತುಂಬ ಇಷ್ಟ. ಬಟ್ ಆದರೆ ನನ್ನ ಮಗಳು ಮನೇಲಿ ಮಲಗಿದ್ಲು. ಸೊ ಅದಕ್ಕೆ ಅವಳನ್ನ ಕರ್ಕೊಂಬರೋಕ್ಕಾಗಲಿಲ್ಲ. ಇಲ್ಲಿ ಮಲಗಿದ್ಲು, ಇಲ್ಲ ನೆಲಮಂಗಲ ಹೋಗಿದ್ಲು ಅವತ್ತು. ಅವಳನ್ನ ಏನು ಮಾಡಿದೆ, ನಾನು ಗೊಳ್ಳಳ್ಳಿ ಜಾತ್ರೆಗೆ ಕರ್ಕೊಂಡು ಹೋಗೋಣ ಅಂತೇಳಿ ಅಲ್ಲಿ ಆಸೆಯಿಂದ ಅಲ್ಲಿಗೆ ಕರ್ಕೊಂಡು ಹೋದೆ. ಆ ವಿಡಿಯೋ ಕೂಡ ಅಪ್ಲೋಡ್ ಮಾಡಿದ್ದೀನಿ ಆಲ್ರೆಡಿ. ಇದು ಸ್ವಲ್ಪ ಲೇಟಾಗಿ ಅಪ್ಲೋಡ್ ಮಾಡ್ತಾಯಿದ್ದೀನಿ, ಶನಿವಾರ ಆಗಿರೋದ್ರಿಂದ. ಶನಿವಾರನೇ ಅಪ್ಲೋಡ್ ಮಾಡಬೇಕು ಅನ್ನೋದಕ್ಕೊಂದು ಕಾರಣಕ್ಕೆ ಕಾಯ್ತಾಯಿದ್ದೆ. ಓಕೆ, ದೇವ್ರ ದರ್ಶನ ಆಯಿತು. ಒಳಗಡೆ ಅಷ್ಟು ಫೋಟೋಸ್ ಎಲ್ಲ ತೆಕ್ಕೊಳಂಗಿಲ್ಲ. ಸೊ ಅದಕ್ಕೆ ಆಚೆ ಬಂದು ತೀರ್ಥಕಾಯಿ ಪ್ರಸಾದ ತೊಗೊಳಂಗಿಲ್ಲ ತೊಗೊಬೋದು. ಬಾಟ್ಲಲ್ಲಿ ತೀರ್ಥ ಇಟ್ಟಿರ್ತಾರಲ್ಲ, ಮತ್ತು ಇಲ್ಲಾಂದರೆ ಲಾಡು ಇಟ್ಟಿರ್ತಾರೆ, ಕುಂಕುಮ, ಅರ್ಶಿನ ಕುಂಕುಮ ಏನಾದ್ರು ತೊಗೋಬೋದು. ಅದಾದಮೇಲೆ ಮುಂದೆ ಬಂದರೆ ತೀರ್ಥ ತೊಗೊಂಡು ಹೂವು ಇಸ್ಕೊಂಡು ನೆಕ್ಸ್ಟು ರಿಟರ್ನ್ ಆಗೋದು. ಇಲ್ಲಿಂದ ನನ್ನ ಮಗ ಮತ್ತು ಅವ್ರ ದೊಡ್ಡಪ್ಪ ಇಬ್ಬರೂ ಚೆನ್ನಾಗಿ ಆಟಾಡ್ತಾಯಿದ್ರು. ಕೂಚೋಲ್ಲಿ ಕೂಚೋ, ಇನ್ನು ಮುಂದೆ ಬಾ. ಹಾಂ, ವೆರಿ ಗುಡ್. ಆಲ್ಮೋಸ್ಟ್ ನನ್ನ ಮಗನಿಗೆ ಈ ಥರ ಓಪನ್ ಪ್ಲೇಸಲ್ಲಿ ದೇವಸ್ಥಾನಗಳಲ್ಲಿ ಆಟಾಡೋದು ತುಂಬ ಇಷ್ಟ. ನಾನು, ನಮ್ಮ ಭಾವ ಎಲ್ಲ ಒಂದೊಂದು ಕ್ಲಿಪ್ಪಿಂಗ್ ತೊಗೊಂಡ್ವಿ. ಒಂದು ಫೋಟೋ ತೊಗೊಂಡು ಅಲ್ಲಿಂದನೇ ನೋಡಿ, ನಿಮಗೂ ಶಿಖರ ದೇವಸ್ಥಾನಗಳೆಲ್ಲ ತೋರಿಸ್ಕೊಂಡು ಹಂಗೆ ಮುಂದೆ ಹೋಗೋಣ ಅಂತೇಳಿ ತೋರಿಸ್ತಾ ಇದ್ದೀನಿ. ಅಲ್ಲಿಂದ ಆಚೆ ಹಾಗೇ ಎಕ್ಸಿಟ್ ದೇವಸ್ಥಾನದಿಂದ ಹೊರಗಡೆ ಬರ್ತಾ ಇದ್ದಂಗೆ ಅಮ್ಮನವ್ರ ದೇವಸ್ಥಾನ 2 ಇದೆ ಇಲ್ಲಿ. ಆ 2 ದೇವಸ್ಥಾನನೂ ನಾನು ವಿಸಿಟ್ ಹಾಕಿ ನೆಕ್ಸ್ಟ್ ಅಲ್ಲಿಂದ ಹಂಗೆ ಫುಲ್ಲು ಆವರಣ ಎಲ್ಲ ದೊಡ್ಡದಾಗಿರೋದ್ರಿಂದ ದೇವಸ್ಥಾನದ ಆವರಣ ನೋಡಿ, ನೋಡ್ತಾ ಇದ್ದೀರಲ್ಲ ಅಮ್ಮನ ದರ್ಶನ. ಇಲ್ಲೆಂಗೋ ನಾನು ವಿಡಿಯೋ ಕ್ಲಿಪ್ಪಿಂಗ್ ಆ ಕಡೆ ಪುರೋಹಿತರು ಆ ಕಡೆ ಕುಂತಿದ್ರು, ಲೇಡೀಸ್ ಇಲ್ಲಿ ನೋಡ್ತಾಯಿದ್ರು. ನಾನು ಮಿಸ್ ಆಗಿ ತೆಕ್ಕೊಂಡೆ ಒಂಚೂರು ವಿಡಿಯೋ, ನೀವು ನೋಡಲಿ ಅಂತೇಳಿ. ಇಲ್ಲಿ ತಾಯ್ತ ಮತ್ತು ದೃಷ್ಟಿಗೆ ಮತ್ತು ಎದುರುಕೊಂಡಿರ್ತಾರಲ್ಲ ಮಕ್ಕಳು, ಅದಕ್ಕೆಲ್ಲದಕ್ಕೂ ದಾರ ಕಟ್ಟಿಸ್ತಾರೆ. ಬೇಕಾದ್ರೆ ಅದು ಕಟ್ಟೋಂಗಿದ್ರೆ ಕಟ್ಸ್ಕೊಬೋದು. ಅದಾದಮೇಲೆ ನಾನು ವಿಡಿಯೋ ನೋಡಿ ಹಾಗೆ ಹೋಗ್ಬೇಡಿ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಾನು ಯಾವುದೇ ಹೊಸ ವಿಡಿಯೋ ಹಾಕಿದ್ರೂ ಅಲ್ಲಿರೋ ಪುಟಾಣಿ ಬೆಲ್ಲೈಕನ್ ಪ್ರೆಸ್ ಮಾಡಿದ್ರೆ ಹೊಸ ವಿಡಿಯೋ ತಕ್ಕನಂಗೆ ನಿಮಗೆ ವಿಡಿಯೋ ಹಾಕಿರೋದೆಲ್ಲ ನಿಮಗೆ ತಕ್ಷಣ ನೋಡ್ಬೋದು ನೀವು. ಇಲ್ಲಿ ಮಂಗಳಾರತಿ ಎಲ್ಲ ತೊಗೊಂಡು ನೆಕ್ಸ್ಟು ಶನಿಮಾತ್ಮ ಸ್ವಾಮಿ ವಾಹನ ಆಗಿರೋ ಕಾಗೆ ದೇವರ ದೇವಸ್ಥಾನ ಇದು. ನೋಡ್ತಾ ಇದ್ದೀರಲ್ಲ, ಒಂದು ರೌಂಡು ಬಂದು ದೇವಸ್ಥಾನ ಸುತ್ತಲೂ ನಾವು ಈಚೆ ಕಡೆ ಹೋಗಿ ಕೂತ್ಕೊತೀವಿ. ನಾನು ಫಸ್ಟೇ ಬೇಗ ಬಂದು ಕೂತ್ಕೊಂಡೆ. ನಮ್ಮ ಭಾವ ಅವನ್ನ ನಮಸ್ಕಾರ ಮಾಡಿಸ್ಕೊಂಡು ಬರೋದು ಸ್ವಲ್ಪ ಲೇಟ್ ಮಾಡೋರು ಅಂತೇಳಿ ನಾನು ವಿಡಿಯೋ ತೆಗೆಯೋದ್ರಿಂದ ನನ್ನ ಮಗನ ಅವ್ರ ಜೊತೆ ಕೊಟ್ಟಿದ್ದೆ. ನೋಡ್ತಾ ಇದ್ದೀರಲ್ವ, ಶನಿವಾರ ಆಗಿದ್ದರೂ ಕೂಡ ಜನ ತುಂಬ ಕಮ್ಮಿ ಇದ್ದರು. ಇಲ್ಲಿ ಆಚೆ ಕಡೆ ಬಂದರೆ ನೋಡಿ, ಇಲ್ಲಿಂದ ಫುಲ್ ಆಚೆ ಕಡೆ ಬಂದೆ, ಅಲ್ಲಿ ದಾಸೋಹ ನಡೀತಾಯಿತ್ತು. ಇಲ್ಲಿ ಶನಿವಾರ ಮತ್ತು ಡೈಲಿ ನಡೆಯುತ್ತೆ ಅಂತಾರೆ, ನನಗೆ ಯಾವತ್ತೂ ಗೊತ್ತಿಲ್ಲ, ಡೈಲಿ ನಾನು ಹೋಗಿಲ್ಲ. ರೆಗ್ಯುಲರಾಗಿ ನಡೆಯೋದು, ಬೇರೆ ದಿನ ಹೋಗಿ ನಾವು ಊಟ ಮಾಡಿದ್ದು ಯಾವತ್ತೂ ನೋಡಿಲ್ಲ. ಅನ್ನ ಸಾಂಬಾರು, ಪಾಯಸ, ಮಜ್ಜಿಗೆನ ನಾವು ಎಷ್ಟು ಬೇಕಾದರೂ ಇಡ್ಸ್ಕೊಂಡು ತಿನ್ಬೋದು. ಇದು ಯಾವ್ಯಾವ ಕಾಲದ್ದು ಮತ್ತು ಫಾರಿನ್ ಕಂಟ್ರೀಸು, ಔಟ್ ಆಫ್ ಕಂಟ್ರೀಸ್ ಕಾಯಿನ್ಗಳು ಮತ್ತು ನೋಟ್ಗಳೆಲ್ಲ ಇಲ್ಲಿಟ್ಟಿದ್ದಾರೆ. ನೋಡ್ತಾ ಇದ್ದೀರಲ್ಲ, ಹಳೆಯ ನೋಟುಗಳ ಪ್ರದರ್ಶನ ಅಂತಲೇ ಒಂದು ಮಾಡಿದ್ದಾರೆ. ನೀವು ನೋಡ್ತಾ ಇರ್ಬೇಕಾದ್ರೆ ಈ ದೇವಸ್ಥಾನಕ್ಕೆ ಬಂದರೆ ಇದೊಂದು ಕಲೆಕ್ಷನ್ಸ್ ಮಾಡಿರುವಂಥದ್ದು ನೋಡ್ಬೋದು, ಇದೊಂದು ಖುಷಿ ಆಗುತ್ತೆ. ನೋಡ್ತಾ ಇದ್ದೀರಲ್ಲ, 2 ಬಾಕ್ಸಲ್ಲಿ ಇಟ್ಟಿದ್ದಾರೆ ಅವರು ಕೂಡ. ಅದಾದಮೇಲೆ ಇಲ್ಲಿ ದಾಸೋಹಕ್ಕೆ ದಾನ ಮಾಡಿರೋರು ಅಕ್ಕಿ, ಬೆಲ್ಲ ಏನು ಬೇಕಾದರೂ ನಾವು ನಮ್ಮ ಕೈಲಾಗಿದ್ದ ಸೇವೆ ನಾವು ಮಾಡ್ಬೋದು. ತೆಂಗಿನಕಾಯಿ ಪೂಜೆ ಮಾಡಿಸಿರೋರು ಕೂಡ ಒಂದೊಂದು ತೆಂಗಿನಕಾಯಿ ಮನೆಗೆ ತೊಗೊಂಡೋಗೋದು, ಒಂದು ಚಿಪ್ ತೆಂಗಿನಕಾಯಿ ದಾಸೋಹ ಕೊಡೋದು ಮಾಡ್ಬೋದು. ಇಲ್ಲಿ ನೋಡಿ, ಚೌಟ್ರಿ ಅಂತೀನಿ, ದಾಸೋಹ ಮನೆ ಇದೆಯಲ್ವ, ಅದು ಆಚೆ ಕಡೆ ನೋಡಿ ಈ ಥರ ಕಾಣುತ್ತೆ. ಅಲ್ಲಿ ಮುಂದೆಗಡೆ ಇರೋದೇ ಕೆರೆ, ಇದನ್ನೇ ಮಧುರೆ ದೇವಸ್ಥಾನ, ಮಧುರೆ ಕೆರೆ ಅಂತಂದು ಅದನ್ನೇ. ಓಕೆ, ನೋಡಿದ್ರಲ್ಲ, ಹೊಸ ವಿಡಿಯೋದಲ್ಲಿ ಸಿಗ್ತೀನಿ. ಟೇಕ್ ಇಟ್, ಟಾಟಾ, ಬಾಯ್. ಪ್ಲೀಸ್ ಸಬ್ಸ್ಕ್ರೈಬ್ ಮೈ ಚಾನಲ್.